ಓಕೆ ದಿವ್ಯಾ, ತನಿಷಾ ಹೋಗಿ ಬಂದಿದ್ದಾಯ್ತು, ಸಂಜನಾ ಹೋಗಿ ಬಂದಿದ್ದಾಯ್ತು. ನೆಕ್ಸ್ಟ್ ಇವಾಗ ನೀನು ರೆಡಿ? ಯು ಟೈಮ್ ಸ್ಟಾರ್ಟ್ಸ್ ಇನ್ 3, 2, 1 ಗೋ. ನಾನು ಫಿಸಿಕಲ್ ಟಾಸ್ಕ್ ಅಂದಿದ ತಕ್ಷಣ ನನ್ಗೆ ಅಲ್ಲೇ ಭಯ ಸ್ಟಾರ್ಟ್ ಆಗುತ್ತೆ. ನನ್ನ ಫಿಸಿಕಲ್ ಫುಲ್ ಸ್ಟಾಮಿನಾ ಕಮ್ಮಿ, ಫುಲ್ ಶಕ್ತಿನೇ ಇಲ್ಲ. ನಾನು ಮುಂಚೆಯಿಂದನೂ ಟ್ರೈ ಮಾಡ್ಕೊಂಡು ಬಂದಿದ್ದೀನಿ, ಸೆಕೆಂಡ್ ಥರ್ಡ್ ಡೇ ಬಂದಿದ್ದೀನಿ, ಫಿಸಿಕಲ್ ಅಲ್ಲಿ ಫಸ್ಟ್ ಬಂದೇ ಇಲ್ಲ. ದಿವ್ಯಾ, ಬರೀ ನೇಗ್ಲು ಹಿಡ್ಕೊಂಡು ಸುತ್ತಾಡಿದ್ರೆ ಹಾಗಾಕೆಲ್ಲಾಮಿ, ನೆಟ್ಟಿಗೆ ಸಾಲ ಹಿಡಿದು ಬೇಸಾಯ ಮಾಡು. ಲಾಸ್ಟ್ ಟೈಮ್ ದಿವ್ಯಾ, ಬಾ ಬೇಗ. ಜನಗಳನ್ನ ನೆನ್ಸ್ಬಿಟ್ಟು ಹೋಗು. ನೀಟಾಗಿ ಹೊಲ ಉಳ್ದೆ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಓಡಿ ಬುಲಕ್ ಕಟ್ ಹತ್ಕೊಂಡೆ. ಆ ಮಗೇನ ನೋಡಿ ಸ್ವಾಮಿ, ಎತ್ತಿನ ಗಾಡಿ ಡ್ರೈವಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟವಳೆ. ಸೊ ಹತ್ಕೊಂಡು ಹೋಗಿದ ತಕ್ಷಣ ನೆಕ್ಸ್ಟ್ ಸ್ಟೇಜ್ ಹತ್ರ ರೇವಣ್ಣ ಅವ್ರು ನಿಂತಿದ್ರು. ಸೊ ಇಲ್ಲಿ ಸ್ಟಾಪ್ ಮಾಡು ಅಂತ. ಅಲ್ಲಿ ಸ್ಟಾಪ್ ಮಾಡಿದ ತಕ್ಷಣ ಓಡೋಗಂದ್ರು. ಅಲ್ಲಿ ಮೀನ್ಗಳು ಎರಡೆರಡು ಮೀನ್ಗಳನ್ನ ಕಟ್ ಹಾಕಿದ್ರು. ಆ 4 ಮೀನ್ ಎತ್ತಿ ತೆಪ್ಪಾಗ ಹಾಕೊಂಡೆ. ದಿವ್ಯಾ ತೆಪ್ಪ ಡ್ರೈವಿಂಗ್ ನಲ್ಲಿ ಹೊಸಿ ವೀಕು ಅಂತ ಅವತ್ತು ತೆಪ್ಪ ರೇಸ್ ನಲ್ಲಿ ಈ ಯಮ್ಮ ಕೆರೆ ಮೂಲೆ ಸೇರ್ಕೊಂಡಾಗ್ಲೇ ಗೊತ್ತಾಯ್ತು ಬಿಡಿ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಗಾಳಿ ಬಂದ್ಬಿಡ್ತು ಮತ್ತೆ. ಸೊ ವಾಪಸ್ ನಾನು ಸ್ಟಾರ್ಟಿಂಗ್ ಎಲ್ಲಿ ದಡದಲ್ಲಿ ಇದ್ನೋ ಅದೇ ವಾಪಸ್ ಬರ್ತಿದ್ದೆ. ಎಲ್ರು ಕಿರ್ಚ್ಕೋದ್, ದಿವ್ಯಾ ಅಲ್ಲಿರೋದು ಫ್ಲಾಗ್, ನೀನ್ ಏನಕ್ಕೆ ಮತ್ತೆ ವಾಪಸ್ ಬರ್ತಿದ್ಯಾ, ಹೊಡಿ, ಲೆಫ್ಟ್ ಹೊಡಿ, ರೈಟ್ ಹೊಡಿ ಅಂದ್ರೆ ನಂಗೆ ಶಕ್ತಿ ಆಗ್ತಾ ಇಲ್ಲ. ಗಾಳಿ ಎಳ್ಕೊಂಡು ಹೋಗ್ತಾ ಇದೆ. ದಿವ್ಯಾ ಗಿರ್ ಗಿರ್ ಅಂತ ಗಿರ್ಗಿಟ್ಲೆ ಆಡಿದ್ದು ಸಾಕು, ಬಂದು ದಡ ಸೇರ್ಕೋ, ಮಳೆ ಬರೋ ಹಂಗೈತೆ. ಜಾಸ್ತಿ ಅಲ್ಲಲ್ಲೇ ರೌಂಡ್ ಆಗ್ತಿದೆ, ಬಟ್ ಹೇಗೋ ಎಂಡ್ ದಡ ಸೇರ್ದೆ. ಈ ಹುಡುಗಿ ಏನಪ್ಪ ಊಟನ್ನ ತೆಗೆದ್ಕೊಂಡು ಸಾಂಬಾರ್ನಲ್ಲಿ ಸೌಟ್ ಅಲ್ಲಾಡ್ಸವಳೆ. ಬಾಬಾ ಉತ್ತರ ಬಂದಿದೀಯಾ, ಬಾ ಟೈಮ್ ವೇಸ್ಟ್ ಆಗ್ತಾ ಇದೀಯಾ. ನಾಲ್ಕು ಎಂಟು ಹಿಡ್ಕೊಡೋಗು. ಇದಕ್ಕೆ ಇಲಾಶ್ ಹೋಗು ಅಲ್ಲಿ ರೆವೆಣಿತ ಅದು ಓಡ್ ಜಲ್ಲಿ ಇಲಾಶ್ ಓಡು, ಇಲಾಶ್ ಹೋಗು, ಓಡು ಜಾರದು ಓಡು, ಎಲ್ಲ ಹೋಗಿರೋದು ಇದೇ ರೂಟ್, ಬೀಳ್ತೀಯ, ಓಡು ಜಲ್ಲಿ. ದಿವ್ಯಾ, ನೀನಿಷ್ಟು ನಿಧಾನಕ್ಕೆ ಹೋದ್ರೆ ಆಗಕ್ಕಿಲ್ಲ. ಇಷ್ಟಿಷ್ಟು ಹಪ್ಪದ ತೆಂಗಿನಕಾಯಿ 5-5 kg ಇದೆ ಒಂದೊಂದು ತೆಂಗಿನಕಾಯಿ. ಅಂತದ್ 8 ತೆಂಗಿನಕಾಯಿ 2 ಕೈನಲ್ಲಿ ಇಟ್ಕೊಂಡು ಕಾಲ್ ದಾರಿ ಕೆಸರೆಲ್ಲ ಕಾಲ್ ಹಂಗಂಗೆ ಇರುತ್ತೆ, ಒಳಕ್ ಹೋಗ್ತಿತ್ತು ಕಾಲು ಹೆಜ್ಜೆ ಇಟ್ರೆ. ಸೊ ಅಲ್ಲಿ 8 ತೆಂಗಿನಕಾಯಿ ಅದನ್ನು ಇಟ್ಕೊಂಡು ಹೋದೆ. ಸೊ ನಡೆಯಕ್ಕೆ ಕಷ್ಟ ಅಂತದ್ರಲ್ಲಿ ಓಡಕ್ ಆಗತ್ತ. ಆ ತೆಂಗಿನಕಾಯಿ ಇಟ್ಕೊಂಡು ನಾನ್ ನಡ್ಕೊಂಡೇ ಹೋದೆ. ಈ ಹುಡುಗಿ ಈ ವರ್ಷ ಹೊರೆ ಒತ್ಕೊಂಡು ಹೋದಂಗೆ ಬಿಡಿ. ತಗೋ ಹುಲ್ಲಿನ ಹೊರೆ ತಲೆ ಮೇಲೆ ಹಾಕೋ ಅಂತ ಇದ್ರು ರವಿಯವರು. ನನ್ ಕೈಲಿ ಆಗದೇ ಇಲ್ಲ, ನಂಗೆ 2 ನಿಮಿಷ ರೆಸ್ಟ್ ಬೇಕು, ಪ್ಲೀಸ್ ತಲೆ ಮೇಲೆ ಒರೆಸಿ ಅಂತ. ಮನೆ ಕತಿಯಾ? ಇಲ್ಲ. ಮತ್ತೆ ಒಂಚೂರು ಸಹಾಯ ಮಾಡಂಗಿಲ್ಲ. ಆಗ್ತಿಲ್ಲ ಅಣ್ಣ, ವೇಟ್ ತುಂಬಾ ಇದೆ. ಸ್ಯಾಂಡ್ವಿಚ್ ತರ ಇರೋ ಈ ಹುಡುಗಿಗೆ ಹೊರೆ ಬರೋವಷ್ಟು ತಾಕತ್ ಎಲ್ಲಿಂದ ಬರಬೇಕು ಬಿಡಿ.
ಕೈನಲ್ಲಿ ಹಿಡ್ಕೊಂಡು ತುಂಬಾನೇ ತೂಕ ಆಗ್ತಿತ್ತು. ಕಷ್ಟಪಟ್ಟು ಅಂಬೆಗಾಲ್ ತರ ಹೆಜ್ಜೆ ಇಟ್ಟೆ. ಅದಾದ್ಮೇಲೆ ನೆಕ್ಸ್ಟ್ ಸೊಂಟಕ್ಕೆ ಸ್ವಲ್ಪ ಇಟ್ಕೊಂಡೆ. ಹೆಂಗೆಂಗೋ ಸರ್ಕಸ್ ಮಾಡಿ ಹಿಡ್ಕೊಂಡು ಹೋದೆ. ಅಲ್ಲ ಮಂಡಿ ಮ್ಯಾಗ ಮಡಿಕಾದಿವ್ಯಾ. ಸ್ವಲ್ಪ ಸಣ್ಣದ ಹಳ್ಳ ತರ ಐತೆ, ಅಲ್ಲಿ ದಾಟ್ಬೇಕು. ಸೊ ಎಸಿ ಹುಲ್ಲಿನ ಹೊರ ಇಲ್ಲಿಂದ ಅಲ್ಲಿಗೆ. ಸೊ ಇಲ್ಲ ಎಸಿ ಎಲ್ಲ ಅನ್ಬಿಟ್ಟು ಸೊಂಟದ ಮೇಲೆ ಇಟ್ಕೊಂಡು ಅದನ್ನ ದಾಟದೆ. ಬೇಗ ಬೇಗ. ತುಂಬಾ ಪಾಚಿ ಕಟ್ಟಿರುತ್ತೆ, ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಹೋಗ್ಬೇಕು, ಆ ವೆಯ್ಟ್ ಹಿಡ್ಕೊಂಡು ಜಾರತ್ತೆ. ಸೊ ಅಲ್ಲಿ ವಸಂತ ಅವರು ದಿವ್ಯಾ ಹುಷಾರಾಗಿ ನಿಧಾನಕ್ಕೆ ಬಾ, ಓಡ್ ಬರಕ್ ಹೋಗ್ಬೇಡ ಅಂತಂದ್ರು. ಆ ಹುಲ್ಲು ಹಿಡ್ಕೊಂಡು ಆ ಪಾಚಿ ನೀರಲ್ಲಿ ನಿಧಾನಕ್ಕೆ ಹೇಗೋ ಬಂದೆ. ಅಬ್ಬಬ್ಬಬ್ಬ, ಅಂತೂ ಇಂತೂ ಹರಸಾಹಸ ಪಟ್ಟು ಕೊನೆ ಮುಟ್ಟುವಷ್ಟರಲ್ಲಿ ಈ ಹಳ್ಳಿ ಬದುಕು ನಿಜವಾಗ್ಲೂ ಮೆಗಾ ಸವಾಲ್ ಅನ್ಸಿರ್ಬೇಕು. ಸುಸ್ತಾಗೋಗಿತ್ತು. ಸೈಕಲ್ ಹತ್ಕೊಂಡು ಹೋಗ್ತಿದ್ದ, ಅದು ಕೆಸರು ದಾರಿ ತುಂಬಾ. ಅಷ್ಟೊಂದು ಸುಸ್ತಾಗಿದ್ರು ಅದೆಷ್ಟು ನಾಜುಕಾಗಿ ಸೈಕಲ್ ಹೊಡಿತಾವಳೆ ನೋಡಿ. ಆಹಾ, ದಿವ್ಯಾ ವೆರಿ ಗುಡ್. ಹೋಗ್ತಿರ್ಬೇಕಾದ್ರೆ ಸೈಕಲ್ ಸ್ವಲ್ಪ ಟೈರ್ ಕೆಸರೊಳಗೆ ಹೋಯ್ತು. ಸೊ ಸ್ಟಾಪ್ ಆಗಾಯ್ತು. ಮತ್ತೆ ಇಳಿದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಹೋಗೋಷ್ಟ್ರಲ್ಲಿ ತುಂಬಾ ಸುಸ್ತಾಯ್ತು. ಮತ್ತೆ ತೆಪ್ಪಕಾಯಿ ಕೊಡ್ತಾ? ಇಲ್ಲ, ಗಾಳಿ ಬರ್ತಿತ್ತು ಅಂದ್ರೂ ಅವತ್ತಿನ ಥರ ಇಲ್ಲ. ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೆ. ಬಟ್ ಇಷ್ಟು ದಿನದ ಇಷ್ಟು ಕಷ್ಟ ನಮಗಿರಲಿಲ್ಲ. ಸಖತ್ ನಂಗೆ ಹೇಳೋಕ್ಕೆ ಆಗ್ತಿಲ್ಲ, ಸುಸ್ತಾಗ್ತಿದೆ.